ಓನ್ಲಿ ಆನ್ ದಟ್. Yes sir. Now that we have clarity sir. ಯಾವುದು ಹೊಸದು ಏನು ಒಂದು ಪದನೂ ಸೇರಿಸಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಮೇಲಿರೋರು ಕೇಳಿಲ್ಲ, ಓದ್ರಿ ಅಂತ ಯಾರು ಹೇಳಿಲ್ಲ. ಹೌದು ಸರ್, ಕನ್ಫ್ಯೂಷನ್ ಇತ್ತು ಸರ್. ಹಕ್ಕುಪತ್ರ ಆಲ್ರೆಡಿ ಕನ್ಫ್ಯೂಷನ್ ಏನಿಲ್ಲ, ಈಗ ಕ್ಲಾರಿಟಿ ಇದೆ. ಟು ಅಂಡರ್ಸ್ಟ್ಯಾಂಡ್ ಇಟ್. ಅಂಡ್ ಮೇಲಿರೋರು ನಿಮ್ಗೆ ಅದನ್ನ ಬಿಡಿಸಿ ಹೇಳೋ ಕೆಲಸ ಮೇಲ್ನವರು ಮಾಡಿಲ್ಲ ಅಷ್ಟೇ. there was actually no confusion, but it is self created ನನ್ನ ಅಭಿಪ್ರಾಯ. ಓಕೆ, ಕಂಟಿನ್ಯೂ. ಈಗ ಪಂಚಾಯತ್ ಲಿಮಿಟ್ಸ್ ಅಲ್ಲೂ ಪಂಚಾಯತಿ ಅವರು ನಾವು ಕೇಳಿ ತಿಳ್ಕೊಂಡಿದ್ದೀವಿ ಸರ್. ನಮ್ಮ ಎಲ್ಲಿ 9 and 11 ಇದೆ ಅಥವಾ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು ಅದನ್ನೆಲ್ಲ ಇವಾಗ ಈ ನ್ಯೂ ಪಟ್ಟಿನಲ್ಲಿ ಏನು ಮಾಡ್ಕೊಂಡಿದ್ದೀವಿ ಸರ್, ಗ್ರಾಮ ವೈಸ್ ನಾವು ಮಾಡ್ಕೊಂಡಿರೋ ಪಟ್ಟಿನಲ್ಲಿ ಸೇರಿಸಿದ್ದೀವಿ ಸರ್. ವಿ ವಿಲ್ ಅಗೇನ್ ಕೋಆರ್ಡಿನೇಟ್ ವಿತ್ ಯೂಸ್ ಅಂಡ್ ಆಸ್ ಪರ್ ಯುವರ್ ಆಕ್ಷನ್. ಒಂದೇ ಒಂದು ಹೇಳ್ತಾ ಇದ್ದಾರೆ, ಸೋ ಕಾಲ್ಡ್ ಆಫ್ಡನ್ ಆಶ್ರಯ ವೇರ್ ತಹಶೀಲ್ದಾರ್ has given ಹಕ್ಕುಪತ್ರ, ಬಟ್ ಇವತ್ತು ಅದಕ್ಕೆ ಮೂಲ ದಾಖಲೆ ಇಲ್ಲ, ಅದು ಈ ಸ್ವತ್ತಿಗೆ ಬರೋದಿಲ್ಲ, ಅಂತವುಗಳು ಸೇರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇ ಒಂದು ಮೀಟಿಂಗ್ ಮಾಡಿ ಡಿ ಸಿ ಅವರು ನೀವು ಇದ್ದು ಅಲ್ಲೇ ಅಫಿಷಿಯಲ್ ಆಗಿ ನಿಮ್ಮ ಮುಂದೆನೆ ತಹಶೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡಿ, ಅವಾಗ ಡಿ ಸಿಗೂ ಗೊತ್ತಾಗುತ್ತೆ. ನಮ್ದು ಇದು ಕಂದಾಯ ಗ್ರಾಮದ್ದು ಟ್ರ್ಯಾಕರ್ ಇದೆ, ಈಗ ಪೂರ್ತಿ ಆನ್ಲೈನ್ ಇದೆ ಸಿಸ್ಟಮ್. ಒಂದು ಬಾರಿ ನಮ್ಗೆ ಇಲ್ಲಿ ಟಾರ್ಗೆಟ್ ಅಂತ ಫಿಕ್ಸ್ ಆಗ್ಬಿಟ್ರೆ ಆಮೇಲೆ ಕೆಲಸ ಮಾಡಿಸೋದು ನಮಗೆ ಗೊತ್ತು. ಟಾರ್ಗೆಟ್ ಅನ್ನೋದ್ರ ಒಳಗೆ ಬರ್ಬೇಕಷ್ಟೇ. ಈಗ ಇಷ್ಟು ನಾವು ಮಾತಾಡ್ತಾ ಇರೋದು ಏನಾದ್ರೂ ಮಾಡಿ ಅದನ್ನ ಟಾರ್ಗೆಟ್ ಒಳಗೆ ಸೇರಿಸಿ ಅಂತ. ಟಾರ್ಗೆಟ್ ಒಳಗಡೆ ಬಂದ್ಬಿಟ್ರೆ ಆಮೇಲೆ ಮಿಸ್ ಆಗಲ್ಲ ನಮ್ದು ಸಿಸ್ಟಮ್, ಆ ರೀತಿ ಇದೆ. ಸೊ ಈಗ ನೀವು ಒಂದು ಜಾಯಿಂಟ್ ಮೀಟಿಂಗ್ ಮಾಡಿ, ಈ ತರ ಹಿಂದೆ ಮಾಡಿರುವಂತಹದ್ದಿದ್ರೆ ಇದನ್ನ ತಗೋಬೇಕಾಗುತ್ತೆ ಸರ್. ಸಬ್ಮಿಷನ್ ಸರ್. ಸರ್ ಲಾಸ್ಟ್ ವೀಕಲ್ಲಿ ಮೇಡಮ್ ಡೈರೆಕ್ಷನ್ಸ್ ಮೇಲೆ ನಾವು ತಾವು ಹೇಳಿದ್ದು ಇಷ್ಟು ಎಕ್ಸಸೈಸನ್ನು ನಾವು ಮಾಡಿದ್ವಿ ಸರ್. JJM ಹ್ಯಾಬಿಟೇಷನ್ಸನ್ನು ಒಂದು ಕಡೆ ಇಟ್ಕೊಂಡ್ವಿ ಸರ್. ಅದ್ರ ಜೊತೆಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಅವರಷ್ಟು ಜನನ ಒಂದೇ ಕಡೆ ಕರೆಸಿ ಆ ಪಂಚಾಯತಿ ಲಿಮಿಟ್ಸಲ್ಲಿ ನಮ್ಮ VAR ಮತ್ತು ನಾವು ಕೂಡ ಮೇಡಮ್ ಕೂಡ ಒಂದಷ್ಟು ಪ್ಲೇಸಸನ್ನು ವಿಸಿಟ್ ಮಾಡಿ ಅಲ್ಲಿ ನಾವು ಸೊ ಈ ಕಾಂಪ್ರಹೆನ್ಸಿವ್ ಎಕ್ಸಸೈಸ್ ಮಾಡಿ ಸರ್. ನಮಗೆ ಕುಣಿಗಲ್ ತಾಲೂಕಿನಲ್ಲಿ 57 ಕಂದಾಯ ಗ್ರಾಮ, 4 ಕಂದಾಯ ಗ್ರಾಮಗಳು ಮತ್ತು 53 ಉಪಗ್ರಾಮಗಳು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿದ್ವಿ ಸರ್. ಹಾಗಾಗ ಕ್ಲಾರಿಟಿ ಇರಲಿಲ್ಲ ಸರ್ ನಮಗೆ, ಯಾವ ರೀತಿ ಇದನ್ನು ಪ್ರೋಸೆಸ್ ಮಾಡಬೇಕು, ಯಾವುದನ್ನ ಕಂದಾಯ ಗ್ರಾಮ ಕಳಿಸ್ಕೊಡ್ಬಹುದಿತ್ತು, ಯಾವುದಕ್ಕೆ ನಾವು ಹಕ್ಕುಪತ್ರ ಆಲ್ರೆಡಿ ಕೊಟ್ಟಿರೋದಕ್ಕೆ ಯಾವ ರೀತಿ ಮಾಡಬಹುದಿತ್ತು. ಸರ್ಕ್ಯುಲರ್ ನಾನು ಯಾವುದು ಹೊಸದಾಗಿ ಇಶ್ಯೂ ಮಾಡಿಲ್ಲ. ಎಸ್ ಸರ್. 17 ಅಲ್ಲಿ ಏನು ಅಮೆಂಡ್ಮೆಂಟ್ ಆಯಿತು 7 ಇಲ್ಲ ಸರ್. ನಾವು ಒಂದು ತಿಂಗಳಿಗೆ 2,200 ಗಂಟೆ ಟಾರ್ಗೆಟ್ ಹಾಕೊಂಡು 3 months ಇದಕ್ಕೆ ಡೆಡಿಕೇಟೆಡ್ ಆಗಿ ನಾವು ಮಾಡಿದ್ರೆ 100% ಮುಗಿಸ್ಬೋದು ಸರ್. ಫುಲ್ ಅಪ್ ಮಾಡಿ ಈಗ. ಎಸ್ ಸರ್. ಎಸ್ ನೋಡಪ್ಪ, ಈಗ ಡಿ ಸಿ ಅವರು ಏನು ಹೇಳಿದ್ದಾರೆ, 25,000ವರೆಗೂ ಹೋಗೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಒಂದು 17,000-18,000 ಅಂತೂ ಇಮಿಡಿಯೇಟ್ಲಿ ಫಿಟ್ ಆಗುತ್ತೆ ಅನ್ನುವಂಥದ್ದು. ಇದನ್ನು ಸ್ವಲ್ಪ ಗೋಲು ಅವರು ಜುಲೈ ಎಂಡ್ ಅಂತ ಹೇಳಿದ್ದಾರೆ. ಗೋಲ್ ಇಟ್ಕೊಂಡು ರೆವಿನ್ಯೂ ಸೈಡು ಸರ್ವೆ ಸೈಡ್ ಎರಡೂ ಯು ಹ್ಯಾವ್ ಟು ಫುಲ್ ಅಪ್. ಎಲ್ಲರೂ ಮಾಡಬೇಕು, ಶಿರಸ್ತೇದಾರರಾಗಲಿ RI VA ಅಷ್ಟೇ. ಇದು ನಿಮ್ಮ ಕೆಲಸ, ಇದನ್ನು ಮಾಡಿ ಜನಕ್ಕೆ ಅನುಕೂಲನೂ ಆಗುತ್ತೆ. ಅನುಕೂಲ ಅಂತೂ ಆಗ್ತಾ ಇದೆ ಮಾಡಿರೋರಿಗೆ. ಇದು ನೆನೆಸ್ತಾರೆ ನಿಮ್ಮನ್ನು ಕೂಡ. ನಿಮಗೂ ಒಳ್ಳೆಯದಾಗುತ್ತೆ, ಇಲಾಖೆಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ. ಸ್ವಲ್ಪ ಸೀರಿಯಸ್ ಆಗಿ ಮಾಡಿ. ಓಕೆ, ನೆಕ್ಸ್ಟ್ ಕಂದಾಯ ಗ್ರಾಮ. ಸರ್, ಕಂದಾಯ ಗ್ರಾಮದ್ದು ನಾವು ಏನು 2018 ಅಲ್ಲಿ ಅವರು ಐಡೆಂಟಿಫೈ ಮಾಡಿದ್ದಾರೆ ಅಷ್ಟೇ.